ನಮಸ್ತೆ, ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಮಹಿಮಾ ನಿಮಗೆ ಮದುವೆ ಆಗಿಲ್ವಾ ಅಂತ ಮುತ್ತು ಹತ್ರ ಕೇಳಿದ್ದಕ್ಕೆ ಮುತ್ತು ಒಂಥರ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಅದಕ್ಕೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ಅವ್ರಿಗಿನ್ನೂ ಮದುವೆ ಆಗಿಲ್ಲ, ಹುಡುಕ್ತಾ ಇದ್ದಾರೆ ಅಂತ ಅಮಿತ್ ಭಾಯ್ ಹೇಳ್ತಾರೆ. ಓ ಹೌದಾ, ನಿಮಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗಿನೇ ಸಿಗ್ತಾರೆ ಬಿಡಿ ಅಂತ ಮಹಿಮಾ ಹೇಳ್ತಾಳೆ. ಅದು ಮುತ್ತುಗೆ ಅರ್ಥ ಆಗೋದಿಲ್ಲ. ಆಗ ಅಮಿತ್ ಭಾಯ್ ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ, ಓ ಥ್ಯಾಂಕ್ ಯು, ಧನ್ಯವಾದಗಳು ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ ನೀವು ಬೆಂಡೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಪಲ್ಯ ಚೆನ್ನಾಗಿ ಮಾಡ್ತೀರಾ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಧನ್ಯವಾದಗಳು ಅಂತ ಮುತ್ತು ಹೇಳ್ತಾರೆ. ಅದಕ್ಕೇನಂತಾರೆ, ಇದಕ್ಕೇನಂತಾರೆ, ನಿಮ್ಮಲ್ಲಿ ಹಿಂದಿನಲ್ಲಿ ಅನ್ನಕ್ಕೇನಂತಾರೆ ಅಂತ ಎಲ್ಲ ಮುತ್ತು ಹೇಳ್ತಾ ಇರ್ತಾರೆ. ಅದಕ್ಕೆ ಚಾವಲ್ ಅಂತ ಇವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ದಿನ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದರೆ ನಾನು ಹಿಂದಿ ಕಲ್ತ್ಬಿಡ್ತೀನಿ ಅಂತ ಅನಿಸುತ್ತೆ ಅಂತ ಮುತ್ತು ಹೇಳ್ತಾರೆ. ಎಲ್ಲ ಖುಷಿಯಾಗಿ ಊಟ ಕಂಟಿನ್ಯೂ ಆಗುತ್ತೆ. ಅವನ ಪಾಡ್ಗೆ ಅವನು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇಲ್ಲಿ ವೈಭವಿ ರೋಡಲ್ಲಿ ಕೂತ್ಕೊಂಡು ಸತ್ಯಾಗ್ರಹ ಮಾಡೋ ಥರ ಕೂತಿರ್ತಾಳೆ. ಅದಕ್ಕೆ ಬ್ಯಾಟ್ರಿ ಬಂದು, ಅಕ್ಕ ಈ ಬಿಸಿಲಲ್ಲಿ ನೀನು ಹೀಗೆ ಕೂತ್ಕೋಬೇಡ ಅಕ್ಕ, ಒಳಗೆ ಬಾ ಅಕ್ಕ, ಇಲ್ಲ ಅಂದರೆ ಇಲ್ಲಿ ಈ ಬಿಸಿಲಿಗೆ ಟ್ಯಾನ್ ಆಗಿ ಹೋಗ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ನಾನಂತೂ ಬರಲ್ಲ ಅವ್ನು ಸಾರಿ ಕೇಳೋವರೆಗೂ ಅಂತ ಹೇಳಿದ್ದಕ್ಕೆ ಈ ಕಡೆ ಕಂಟಿ, ಸಾರಿನಾ, ನಾನೇನು ತಪ್ಪು ಮಾಡಿದ್ದೀನಿ, ನಾನು ಸಾರಿ ಕೇಳೋದಕ್ಕೆ ಅವಶ್ಯಕತೆ ಇಲ್ಲ, ನಾನು ಕೇಳೋದಿಲ್ಲ ಅಂತ ಹೇಳ್ತಾನೆ. ಅವನು ತಾನೇ ತಪ್ಪು ಮಾಡಿದ್ದು, ಸಾರಿ ಕೇಳಲೇಬೇಕು ಅಂತ ವೈಭವ್ ಹೇಳ್ತಾಳೆ. ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸೀನೇ ಆಗ್ತಾ ಇರಲಿಲ್ಲ ಅಂತ ಕಂಟಿ ಹೇಳ್ತಾನೆ. ಓ ಹೌದಾ, ಹಾಗಾದರೆ ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದೀಯಾ ಅಂತ ಟೆಸ್ಟ್ ಮಾಡೇ ಬಿಡೋಣವಾ ಅಂತ ಹೇಳಿದಕ್ಕೆ, ಅದರ ಅವಶ್ಯಕತೆ ನನಗೇನಿಲ್ಲ ಅಂತ ಕಂಟಿ ಹೇಳ್ತಾನೆ. ಬ್ಯಾಟ್ರಿ ಮಧ್ಯದಲ್ಲಿ ಸಿಗಾಕೊಂಡು, ಅಯ್ಯೋ ನಾನು ಏನು ಮಾಡಲಿ ಅಂತಲೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೋಗಿ, ಅಣ್ಣ ಒಪ್ಕೋ ಅಣ್ಣ, ದಯವಿಟ್ಟು ಅವ್ರ ಚಾಲೆಂಜ್ಗೆ ಒಪ್ಕೋ ಅಣ್ಣ, ಇಲ್ಲ ಅಂದರೆ ಕಸ್ಟಮರ್ಸ್ ಬಂದರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿದಾಗ, ಸರಿ ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಫಾಸ್ಟಾಗಿ ಅವನು ಹೇಳಬೇಕು ಅಂತ ವೈಭವಿ ಹೇಳ್ತಾಳೆ. ಸರಿ ಆಯಿತು, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿ ನಿಂತ್ಕೊತಾನೆ. ವೈಭವಿ ಅವನು ಸಾರಿ ಕೇಳೋ ಥರ ಹೇಳ್ಕೊಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಕಂಟಿಗೆ ಅರ್ಥ ಆಗಿ ನಾಗೋಗಿ ಶುರು ಮಾಡ್ತಾನೆ. ಅದಕ್ಕೆ ಯಾಕೆ ನೀನು ಇವಾಗ ಸಾರಿ ಹೇಳಲ್ವಾ ಅಂತ ಹೇಳಿದ್ದಕ್ಕೆ, ನೀನು ಬೈಕ್ ಓಡಿಸೋಳಾದರೆ ಆ ಬೈಕ್ನ ರಿಪೇರಿ ಮಾಡೋ ನಾನು, ನಿನಗೆ ಅಷ್ಟಿರ್ಬೇಕಾದ್ರೆ ನನಗೆ ಇನ್ನೆಷ್ಟಿರಬೇಡ, ನಾನು ಸಾರಿ ಕೇಳಲ್ಲ ನಿನ್ನ ಹತ್ರ, ನಾನು ಸಾರಿ ಕೇಳಲ್ಲ ಅಷ್ಟೇ ಅಂತ ಹೇಳಿದ್ದಕ್ಕೆ, ಹೌದಾ ಹಾಗಾದರೆ ಎಲ್ಲಿ ಸಾರಿ ಕೇಳಿಸ್ಬೇಕು, ಯಾರ ಹತ್ರ ನ್ಯಾಯ ಕೇಳಬೇಕು ಅವ್ರ ಹತ್ರನೇ ನ್ಯಾಯ ಕೇಳ್ತೀನಿ, ಅಲ್ಲಿಗೆ ಹೋಗ್ತೀನಿ ಅಂತ ಮನೆ ಕಡೆ ಅವಳು ಬರ್ತಾಳೆ. ಸರಿ ಹೋಗು ಅಂತ ಕಂಟಿನ್ಯೂ ಹೇಳಿ ಸುಮ್ಮನೆ ಆಗ್ತಾನೆ. ಇಲ್ಲಿ ಈ ಕನಸಲ್ಲಿ ಕನ್ವರ್ಸ್ತಾ ಇರ್ತಾನೆ. ಅಮ್ಮ ಎಲ್ಲಿದೆಯಮ್ಮ, ನನ್ನನ್ನು ಯಾಕಮ್ಮ ಬಿಟ್ಟು ಹೋದೆ, ನಾನು ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆಯಮ್ಮ, ಒಂದ್ಸಲ ಬಾರಮ್ಮ ಅಂತ ಕನ್ವರ್ಸ್ತಾ ಇರ್ತಾನೆ. ಅದನ್ನು ನೋಡಿ ಚಂದನ ತುಂಬಾ ಫೀಲ್ ಮಾಡಿಕೊಂಡು ಹಣೆ ಮೇಲೆ ಕೈ ಇಟ್ಟು ಜ್ವರ ಎಷ್ಟಿದೆ ಅಂತ ನೋಡ್ತಾ ಇರಬೇಕಾದ್ರೆ ಮಹಿ ಅವಳು ಕೈನ ಇಟ್ಕೊತಾನೆ. ಈ ಕಡೆ ಚಂದನ ಬರೋ ಅಷ್ಟರೊಳಗಡೆ ಕೈನ ಹಿಡಿದು ಅದಕ್ಕೆ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅದಕ್ಕೆ, ನಿಮ್ಮನ್ನು ನಾನು ಅಮ್ಮ ಅಂತ ಅಂದ್ಕೊಂಡಿದ್ದೀನಿ, ನಮ್ಮಮ್ಮ ಏನೋ ನನ್ನನ್ನು ಬಿಟ್ಟು ಹೋದ್ಲು, ಆದರೆ ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅದಕ್ಕೆ, ದಯವಿಟ್ಟು ಬಿಟ್ಟೋಗ್ಬಿಡಿ ಅದಕ್ಕೆ, ನನಗೆ ನೀವಿಲ್ಲದೆ ಇರೋಕ್ಕಾಗೋದಿಲ್ಲ, ನಾನು ನಿಜವಾಗ್ಲೂ ಅನಾಥ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಂದನ, ಇಲ್ಲ ಮಹಿ, ಖಂಡಿತ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಇರು, ನಿಮ್ಮ ಮಲಗಿರು, ಬರ್ತೀನಿ, ನೀನು ಇವಾಗ ರೆಸ್ಟ್ ಮಾಡು ಅಂತ ಹೇಳಿ ಹೊರಗಡೆ ಬರ್ತಾಳೆ. ನಟರಾಜ್ ಅವರು ಟ್ಯಾಬ್ಲೆಟ್ನ ತೊಗೊಂಡು ಬಂದು ಕೊಟ್ಟು, ಅಮ್ಮ ಚಂದನ ತಗೊಳಮ್ಮ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ನ ಕೊಟ್ಬಿಟ್ಟು ಹಾಗೇನೆ 2 ಚಾಕ್ಲೇಟ್ನ ಕೊಡ್ತಾರೆ. ಅದಕ್ಕೆ ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇದಕ್ಕೆಲ್ಲ ಥ್ಯಾಂಕ್ ಯು ಯಾಕಮ್ಮ, ಅಯ್ಯೋ ಅವನ ಹತ್ರ ಚಿಲ್ಲರೆ ಇರಲಿಲ್ಲ, ಚಿಲ್ಲರೆ ಬದಲಿಗೆ 2 ಚಾಕ್ಲೇಟ್ ಕೊಟ್ಟಿದ್ದಾನೆ, ಇದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾರೆ ಅಂತ ಹೇಳಿದಾಗ ಚಂದನ ಫೀಲ್ ಮಾಡ್ಕೊತಾಳೆ. ಹಾಗೇನೆ ಸರಿ ಆಯಿತು, ನೀನು ಓದಿರೋಳು ತಾನೆ, ಇಷ್ಟಕ್ಕೆಲ್ಲ ಟ್ಯಾಬ್ಲೆಟ್ ತೊಗೋಬಾರ್ದು, ಸುಮ್ಮನೆ ಟ್ಯಾಬ್ಲೆಟ್ಗಳನ್ನ ತೊಗೊಂಡು ದೇಹದ ಆರೋಗ್ಯನ ಹಾಳು ಮಾಡ್ಕೋಬಾರ್ದು, ಇಮ್ಯುನಿಟಿ ಪವರ್ ಹಾಳಾಗುತ್ತೆ ಅಂತ ನಿನಗೇನು ಗೊತ್ತಿಲ್ವೇನಮ್ಮ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ಅಂಕಲ್ ಅಂತ ಹೇಳ್ಬೇಕಾರೆ, ನೋಡು ನಾನು ಈ ಟ್ಯಾಬ್ಲೆಟ್ಗಳೆಲ್ಲ ಬಿಟ್ಟು ಎಷ್ಟೋ ದಿನಗಳಾಗೋಯ್ತು, ನಂದು ಹೆಂಗಿದೆ ನೋಡಿಲ್ಲಿ ಕಮ್ಯುನಿಟಿ ಬಾಡಿ ಅಂತ ಹೇಳಿದ್ದಕ್ಕೆ, ಅಂಕಲ್ ಅದು ಕಮ್ಯುನಿಟಿ ಬಾಡಿ ಅಲ್ಲ, ಇಮ್ಯುನಿಟಿ ಅಂತ ಹೇಳ್ತಾಳೆ. ಹಾಂ ಅದೇನೇ, ಇಮ್ಯುನಿಟಿ ಹೇಗಿದೆ ನೋಡು, ರಾಗಿ ಬಾಲ್ ತಿಂದು ಬೆಳೆದಿರೋ ಅಂಥ ಗಟ್ಟಿ ಜೀವ ಇಂದು, ಹಿಂಗಿರಬೇಕು ಜೀವ ಅಂದರೆ, ದಿಸ್ ಈಸ್ ಮೈ ಪಾಲಿಸಿ ಯುನೋ ಅಂತ ಹೇಳ್ತಾನೆ. ಅದಕ್ಕೆ ಓ ಹೌದಾ, ಹಾಗಾದರೆ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇರೋರು ಡೈಲಿ ಯಾಕೆ ಕುಡಿತೀರೋ ಅಂತ ಹೇಳಿದಕ್ಕೆ, ಅದ್ರ ಬಗ್ಗೆ ಎಲ್ಲ ಕೇಳಬಾರ್ದು, ಯಾರು ಕ್ವಶನ್ ಮಾಡುವಂಥ ರೈಟ್ಸ್ ಇಲ್ಲ, ಅದು ಮಾತಾಡೋದು ಜನಗಳ ಹತ್ರ ಸಾಮಾಜಿಕ, ಆದರೆ ಕುಡಿಯೋದು ವೈಯಕ್ತಿಕ, ಹಾಗಾಗಿ ಯಾರೂ ಅದ್ರ ಬಗ್ಗೆ
ಕ್ವಶನ್ ಮಾಡಬಾರ್ದು, ನೀನು ಅವಾಗ ಇದನ್ನೆಲ್ಲ ಬಿಟ್ಬಿಡಮ್ಮ. ಅವಳು ಹಂಗೇ ಯಾವಾಗಲೂ 3 ದಿನಕ್ಕೂ ಜ್ವರ ಅಂತ ಮಲ್ಕೊತಾನೇ ಇರ್ತಾಯಿದ್ಲು. ಅವಳು ಹೀಗೆ ಟ್ಯಾಬ್ಲೆಟ್ ತೊಗೊಂಡು ಬಂದು ಟ್ಯಾಬ್ಲೆಟ್ ನುಂಗ್ತಾ ಇದ್ಲು ಅಂತ ತನ್ನ ಹೆಂಡತಿ ಬಗ್ಗೆ ಹೇಳ್ತಾರೆ. ಆಗ ಚಂದನ ಇದೇ ಚಾನ್ಸ್ ಸಿಕ್ಕಿದ್ದು ನೋಡೋಣ ಅಂತ ಹೇಳಿಬಿಟ್ಟು, ಅದು ಅಂಕಲ್ ಅವರು ನಿಮ್ಮ ವೈಫ್ ಇದ್ರಲ್ಲ ಅವರ ಹೆಸರೇನು, ಅವ್ರು ಇವಾಗ ಎಲ್ಲಿದ್ದಾರೆ, ಏನಾದರೂ ಹೇಳಿ ಅಂಕಲ್, ಅವ್ರು ಯಾವಾಗ ಹೋದರು ಇಲ್ಲಿಂದ ಅಂತ ಎಲ್ಲ ಕ್ವಶನ್ ಕೇಳೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಅದನ್ನೆಲ್ಲ ನಾನು ಹೇಳಲ್ಲ, ನೀನು ಅದನ್ನೆಲ್ಲ ಕೇಳಲು ಬೇಡ, ಇವಾಗ ಪೇಷಂಟ್ಗೆ ಟ್ಯಾಬ್ಲೆಟ್ ಬೇಕು ಅಂದೆ ತಾನೆ ತಂದು ಕೊಟ್ಟೆ ತಾನೆ, ನೀನು ತೊಗೊಂಡೋಗಿ ಕೊಡು, ನಾನು ಅದನ್ನೆಲ್ಲ ಹೇಳೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳಿದಕ್ಕೆ, ಓ ಚಾಲೆಂಜಾ, ಒಂದಲ್ಲ ಒಂದಿನ ನೀವೇ ನಿಮ್ಮ ಬಾಯಾರೆ ಈ ಸ್ಟೋರಿನ ಹೇಳ್ತೀರಾ, ಕೇಳ್ತಾ ಇರಿ ಅಂತ ಚಂದನ ಹೇಳಿದಕ್ಕೆ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ, ಇದೆಲ್ಲ ಸಾಧ್ಯನೇ ಇಲ್ಲ, ಹೋಗು ಟ್ಯಾಬ್ಲೆಟ್ ಕೊಡೋಗು, ಹೋಗಿ ನೀವು ಒಳಗಡೆಗೆ, ಅದೆಲ್ಲ ಚಾನ್ಸೇ ಇಲ್ಲ ಕಂತೆ ಅಂತ ನಟರಾಜ್ ಅವರು ಹೇಳ್ತಾರೆ. ಸರಿ ನೋಡೇ ಬಿಡೋಣ ಅಂತ ಚಂದನ ಒಳಗಡೆ ಹೋಗ್ತಾಳೆ. ಅವಳು ಹೋದ್ಮೇಲೆ ನಟರಾಜ್ ಅವರು, ಅಲ್ಲ ಹೋಗಿ ಬಂದು ಇದೇ ಸ್ಟೋರಿ ಇವಳು ಕೇಳ್ತಾ ಇದ್ದಾಳೆ ಅಂದರೆ ಇವಳ ಮನಸ್ಸಲ್ಲಿ ಏನಿರ್ಬೋದು, ಏನು ಮಾಡೋದಕ್ಕೆ ಹೊರಟಿದ್ದಾಳೆ ಇವಳು ಅಂತ ಥಿಂಕ್ ಮಾಡ್ತಿರ್ತಾರೆ. ರೂಮಿಂದ ಹೊರಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂಡು ಅದಕ್ಕೆ ಅಂತ ಕರಿತಾನೆ. ಏನು ಮಹಿ, ಜ್ವರ ಎಲ್ಲ ಕಮ್ಮಿ ಆಯಿತಾ ಅಂತ ಚಂದನ ಕೇಳಿದ್ಕೆ, ಅದಕ್ಕೆ ನೀವು ಟ್ಯಾಬ್ಲೆಟ್ ಕೊಟ್ರಲ್ಲ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಸರಿ ಕೂತ್ಕೋ ನಾನು ಕಾಫಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅದಕ್ಕೆ ತೊಗೊಂಡು ಬನ್ನಿ ಅಂತ ಹೇಳುವಾಗ ವೈಭವಿ ಎಂಟ್ರಿ ಕೊಡ್ತಾಳೆ. ಅದನ್ನು ನೋಡಿ ಚಂದನ ಬಂದು, ಅರೆ ವೈಭವಿ ಅವರೇ ಬನ್ನಿ ಒಳಗೆ, ಏನು ಸಮಾಚಾರ, ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾರೆ. ಸರಿ ಆಯಿತು, ನೀವು ಹೇಗಿದ್ದೀರಾ ಅಂತ ಕೇಳಬೇಕಾದ್ರೆ, ಚೆನ್ನಾಗಿದ್ದೀನಿ ಅಂತ ಚಂದನ ಹೇಳ್ತಾಳೆ. ಹಾಗೆ ಮಯೂರಂಗೆ ಜ್ವರ ಬಂದಿರೋದ್ರಿಂದ, ನೀನು ಹೇಗಿದೆಯಾ ಮಹಿ ಅಂತ ಕೇಳಿದ್ದಕ್ಕೆ, ಸ್ವಲ್ಪ ಪರವಾಗಿಲ್ಲ, ಜ್ವರ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ, ಹಾಸ್ಪಿಟಲ್ಗೆ ಹೋಗೋದಲ್ವಾ ಅಂತ ವೈಭವಿ ಕೇಳ್ತಾಳೆ. ಇಲ್ಲ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾನೆ. ಸರಿ ನೀವು ಹೇಗಿದ್ದೀರಾ ವೈಭವಿ ಅಂತ ಕೇಳಿದಾಗ, ಓಕೆ ಅಂತ ಹೇಳ್ತಾಳೆ. ಅದಕ್ಕೆ ಏನು ಅಣ್ಣ ಜೊತೆ ಜಗಳನ ಅಂತ ಮಹಿ ಕೇಳ್ತಾನೆ. ಅದಕ್ಕೆ ಜಗಳ ಏನೂ ಇಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ 24 ಗಂಟೆ ಟೈಮ್ ಮಾತಾಡ್ತಾನೆ ಇದ್ರಿ, ಹಾಗಾದರೆ ಎಲ್ಲಿ ಜಗಳ ಬರುತ್ತೆ ಅಂತ ಹೇಳಿದಾಗ, 24 ಗಂಟೆ ಟೈಮಾ ಅಂತ ಚಂದನ ಕೇಳ್ತಾಳೆ. ಅದಕ್ಕೆ ನೀವು ಚಿಕ್ಕಮಂಗ್ಳೂರ್ಗೆ ಹೋದ್ಮೇಲೆ ಬರೀ ಅಣ್ಣ ಪೂರ್ತಿ ನೈಟ್ ಪೂರ್ತಿ ಇವಳ ಜೊತೆಗೇ ಮಾತಾಡ್ತಾ ಕೂತಿರ್ತಾ ಇದ್ದ ಅಂತ ಹೇಳಿದ್ದಕ್ಕೆ, ಓ ಹಾಗಾದರೆ ನೀನು ಕದ್ದು ನೋಡ್ದ ಅಂತ ಕೇಳಿದಾಗ, ಇಲ್ಲಪ್ಪ ಆ ಥರ ಬುದ್ಧಿ ಎಲ್ಲ ನಮಗಿಲ್ಲ ಅಂತ ಮಯೂರ ಹೇಳ್ತಾನೆ. ಸರಿ ಆಯಿತು, ಏನಾಯಿತು ಹೇಳಿ ಇವಾಗ ಅಂತ ಹೇಳಿದ್ದಕ್ಕೆ, ಮುಂಚೆ ಎಲ್ಲ ಒಂದು ವಾರ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಿದ್ದ, 2 ದಿನದಿಂದ ಸರಿಯಾಗಿ ಮಾತಾಡಿಲ್ಲ, ಅವನಿಲ್ಲ ಅಂತ ನಾನು ಗ್ಯಾರೇಜ್ಗೆ ಹೋದ್ರೆ ಗ್ಯಾರೇಜಲ್ಲೂ ಇರಲಿಲ್ಲ, ಇವಾಗ ನಿನ್ನೆ ಫೋನ್ ಆನ್ ಆಯಿತು, ಅದಕ್ಕೆ ನಾನು ಅಲ್ಲಿಗೆ ಹೋಗಿ ಮಾತಾಡ್ಸಿದ್ರೆ ಅವಾಗಲೂ ಸರಿಯಾಗಿ ಮಾತಾಡೋದಿಲ್ಲ, ಸುಮ್ಮನೆ ಬೈದು ಕಳಿಸ್ತಾನೆ. 2 ಡೇಸ್ ಹಿಂದೆ ನಾನು ಫೋನ್ ಮಾಡಿದ್ರೆ ಎಷ್ಟೇ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಾ ಇರಲಿಲ್ಲ, ಕೊನೆಗೆ ರಿಸೀವ್ ಮಾಡ್ದ, ಆದರೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಫೋನ್ ಕಟ್ ಮಾಡ್ತಾನೆ ಮತ್ತು ಸ್ವಿಚ್ ಆಫ್ ಮಾಡ್ಕೊಂಡ ಅಂತ ಹೇಳಿದಾಗ ಮಯೂರನ್ಗೆ ಅರ್ಥ ಆಗಿ, ಓ ಹಾಗಾದರೆ 2 ಡೇಸ್ ಬ್ಯಾಕು ಫೋನ್ ಮಾಡ್ತಾ ಇದ್ದಿದ್ದು ನೀವು ಅಣ್ಣನಿಗೆ ಪದೇ ಅಂತ ಹೇಳಿದಾಗ, ಹೌದು ಅಂತ ವೈಭವಿ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಇವ್ರು ಎಷ್ಟು ಫೋನ್ ಮಾಡ್ತಾಯಿದ್ರು ಗೊತ್ತಾ, ಅದಕ್ಕೆ ನಾವು ಚಿಕ್ಕಮಂಗ್ಳೂರಿಗೆ ಬಂದಾಗ ಪದೇ ಫೋನ್ ಮಾಡ್ತಾನೆ ಇದ್ರು, ಅವನಿಗೂ ಕೋಪ ಬಂದು ಫೋನ್ ಎಸ್ತೇ ಬಿಟ್ಟ, ಫೋನ್ ಆಫ್ ಆಗೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ವೈಭವಿ ಏನು ಚಿಕ್ಕಮಂಗ್ಳೂರ್ಗೆ ಹೋಗಿದ್ರಾ ಅಂತ ಹೇಳಿದಾಗ ಚಂದನ, ಹಾಗಾದರೆ ಕಂಠಿಯವರು ನಿಮ್ಮ ಹತ್ರ ಏನು ಹೇಳಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಅಂತ ಹೇಳಿದಾಗ, ಅದು ಮನೆಯಲ್ಲಿ ದೊಡ್ಡ ಪ್ರಾಬ್ಲಮ್ ಆಗೋಯ್ತು, ಅಪ್ಪನಿಗೂ ನಮಗೂ ಸ್ವಲ್ಪ ಕ್ಲಾಶ್ ಆಗಿ ದೊಡ್ಡ ಪ್ರಾಬ್ಲಮೇ ಆಗೋಯ್ತು, ಕೊನೆಗೆ ನಾವು ಹರಿನ ಕರ್ಕೊಂಡು ಮನೆಗೆ ಬರಬೇಕಾಯ್ತು ಅಂತ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆಗ ವೈಭವಿಗೆ ಫೀಲ್ ಆಗಿ, ಅಯ್ಯೋ ಇಷ್ಟೆಲ್ಲ ಆಗೋಯ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ, ನಾನು ಇವಾಗ ಕಂಠಿ ಜೊತೆ ನಡ್ಕೊಂಡಿದ್ದು ದೊಡ್ಡ ತಪ್ಪಾಯಿತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನನಗೆ ಮುಂಚೆಯಿಂದನೂ ಅಷ್ಟೇ ಮೂಗಿದ ಮೇಲೇ ಕೋಪ, ಏನಾದರೂ ಹೇಳಿದ್ರೆ ಸಡನ್ನಾಗಿ ಕೋಪ ಬರುತ್ತೆ. ನಾನು ತುಂಬಾ ಕಂಠಿಗೆ ಬೈದ್ಬಿಟ್ಟು ಏನು ಮಾಡೋದು ಇವಾಗ ಅಂತ ಹೇಳ್ಬೇಕಾರೆ ಚಂದನ, ನೋಡಿ ಪ್ರೀತಿ ಅನ್ನೋದು ಅದು ಹಾಗೇನೆ, ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಬಾರ್ದು, ತಾಳ್ಮೆಯಿಂದ ನಡ್ಕೊಬೇಕು. ಅವ್ರು ಏನು ಅಂತ ನಿಮಗೇನೆ ಗೊತ್ತು, ಅವ್ರ ಕೋಪಕ್ಕಿಂತ ಮೌನ ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ರೀತಿ ಮಾಡ್ತೀನಿ ಅಂತೀರಾ, ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಹೇಳಿದ್ದಕ್ಕೆ, ಹೌದು ನಾನು ಅರ್ಥ ಮಾಡ್ಕೊಬೇಕಿತ್ತು, ತಪ್ಪು ಮಾಡಿಬಿಟ್ಟೆ, ನನಗೆ ನೋಡಿ ಯಾವಾಗಲೂ ಕೋಪ ಜಾಸ್ತಿನೇ ಇರುತ್ತೆ, ನೀವಾದರೆ ನೋಡಿ ಎಷ್ಟು ಚೆನ್ನಾಗಿ ನನಗೆ ತಿಳಿ ಹೇಳಿದ್ರಿ, ಅದಕ್ಕೆ ಅನಿಸುತ್ತೆ ಹರಿ ಎಷ್ಟೇ ತರಲೆ ಮಾಡಿದ್ರು ನೀವು ಅದನ್ನು ಸಮಾಧಾನವಾಗಿ ನಿಭಾಯಿಸ್ತೀರಾ, ನಿಮ್ಮ ಮಧ್ಯದಲ್ಲಿ ಇರೋದು ಬರೀ ಸಂಬಂಧ ಅಲ್ಲ, ಒಳ್ಳೆ ಬಾಂಡಿಂಗ್ ಅನಿಸುತ್ತೆ ಅಂತ ವೈಭವಿ ಹೇಳ್ತಾಳೆ. ಆಗ ಚಂದನಗೂ ಖುಷಿ ಆಗುತ್ತೆ, ಮಯೂರಂಗೂ ಖುಷಿ ಆಗುತ್ತೆ. ಸರಿ ನಾನು ಇನ್ನು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ವೈಭವಿ, ಆದರೂ ನಾನು ಆವಾಗಲೇ ಹೇಳೋಣ ಅಂದ್ಕೊಂಡೆ, ಆದರೂ ಇದಕ್ಕೆ
ಕಾಫಿಗೆ ಇಷ್ಟೊಂದು ಪೌಡ್ರ್ ಯಾಕೆ ಹಾಕಿದ್ದೀರಾ, ಒಳ್ಳೆ ಬೇವಿನಕಾಯಿ ಸೊಪ್ಪಿನ ನೀರು ಕುಡ್ದಂಗೆ ಅನ್ನಿಸ್ತಾ ಇದೆ, ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕಾಫಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ಅಂತ ಹೇಳಿದ್ದಕ್ಕೆ ಚಂದನ ಸರಿ ಆಯಿತು ಅಂತ ಹೇಳುವಾಗ ಓಕೆ ಆಯಿತು ಅಂತ ಬಾಯ್ ಹೇಳಿ ಅವಳು ಹೊರಡ್ತಾಳೆ. ಅದಾದಮೇಲೆ ನೋಡಿ ಅದಕ್ಕೆ ಅವಳು ಬಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೋದವಳು ಅವಳು, ಆದರೆ ನಿಮಗೆ ಕಾಫಿ ಮಾಡ್ಕೊಡೋದು ಹೇಗೆ ಅಂತ ಹೇಳ್ತಾಳೆ ಅಂತ ಚಂದನ ಹತ್ರ ಮಯೂರ ಹೇಳ್ತಾನೆ. ಅದಕ್ಕೆ ಹೋಗಲಿ ಬಿಡು ಮಹಿ ಅಂತ ಹೇಳಿದ್ದಕ್ಕೆ ಎಷ್ಟು ಕೊಬ್ಬಿರಬೇಕು ಇವಳಿಗೆ, ನಮ್ಮ ಕಂಟಿ ಅಣ್ಣ ಮಾಡೋದೇ ಕರೆಕ್ಟ್ ಅಂತ ಅನಿಸುತ್ತೆ ಅಂತ ಹೇಳಿ ಇಬ್ರು ನಗ್ತಿರ್ತಾರೆ. ಕೂತ್ಕೊಂಡಿರ್ತಾನೆ. ಕೆಲಸ ಮುಗಿಸ್ಕೊಂಡು ಮುತ್ತು ಮನೆಗೆ ಬಂದು ಹೇಗಿದೆಯೋ ಮಹಿ, ಜ್ವರ ಇದೆಯಾ ಅಂತ ಚೆಕ್ ಮಾಡಿದಾಗ ಜ್ವರ ಎಲ್ಲ ಕಮ್ಮಿ ಆಗಿರುತ್ತೆ. ಇವಾಗ ಜ್ವರ ಕಮ್ಮಿ ಆಗಿದೆ, ಬೆಳಗ್ಗೆ ತುಂಬಾ ಸುಡ್ತಾ ಇತ್ತು ಅಂತ ಹೇಳುವಷ್ಟರೊಳಗಡೆ ಒಂದು ಫೋನ್ ಬರುತ್ತಂತೆ ಚಂದನದು. ಅಣ್ಣ ಒಂದು ಸ್ವಲ್ಪ ಮಾತಾಡ್ತಾ ಇರಿ, ನಾನು ಫೋನ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಅವಳು ಅಲ್ಲಿಂದ ಹೋದ್ಮೇಲೆ ಮುತ್ತು ಹತ್ರ ಮಹಿ ಅದಕ್ಕೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಗೊತ್ತಾ ಅಣ್ಣ, ಅವಾಗವಾಗ ಬಂದು ನನ್ನನ್ನು ಚೆಕ್ ಮಾಡ್ತಾನೆ ಇರೋರು, ಟ್ಯಾಬ್ಲೆಟ್ ತಂದು ಕೊಟ್ಟರು, ಟೀ ಮಾಡಿಕೊಟ್ರು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಗೊತ್ತಾ ಅಣ್ಣ, ನನಗೆ ಅಮ್ಮನೇ ನೋಡ್ಕೊಂಡ್ರೇನೋ ನನ್ನನ್ನು ಅನ್ನೋ ಅಷ್ಟು ಖುಷಿ ಆಯಿತು ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಮುತ್ತು ಸರಿ ನೀನು ರೆಸ್ಟ್ ಮಾಡ್ತಾ ಇರು, ನಾನು ಕೈಕಾಲು ತೊಳ್ಕೊಬರ್ತೀನಿ ಅಂತ ಹೊರಗಡೆ ಹೋಗ್ತಾರೆ. ಕಂಟಿ ಹತ್ರ ಬಂದು ಕೂತ್ಕೊಂಡು ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರೇನೋ ಅಂತ ಹೇಳಿದ್ದಕ್ಕೆ ಹೌದಣ್ಣ, ಅದಕ್ಕೆ ನಮ್ಮ ಮನೆಯಲ್ಲಿದ್ದೆ ಏನೋ ಒಂಥರ ಪಾಸಿಟಿವ್ ವೈಬ್ಸು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನನ್ನು ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಚಂದನನು ಅಲ್ಲಿಗೆ ಬಂದು ಕೂತ್ಕೊತಾಳೆ. ಏನು ಇಬ್ಬರು ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಂದ್ರೆ ಏನಿಲ್ಲ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದಕ್ಕೆ ಥ್ಯಾಂಕ್ ಯುನಾ ಅಂತ ಹೇಳಿದಾಗ ಅಲ್ಲ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಮಹಿನ ನೋಡ್ಕೊಂಡಿದ್ದೀರಲ್ಲ ಅದಕ್ಕೆ ಅಂತ ಹೇಳಿದ್ದಕ್ಕೆ ಹೌದೌದು ನನಗೆ ತುಂಬಾ ಕೆಲಸ ಇತ್ತು, ನಾಳೆಯಿಂದ ನೀವು ಹೆಲ್ಪ್ ಮಾಡಿ ಆಯಿತಾ ಅಂತ ಹೇಳ್ತಾಳೆ. ಆಗ ಕಂಟಿ ಸುಮ್ಮನೆ ಕೂತಿರ್ತಾನೆ. ಸರಿ ಏನು ವೈಭವ್ ಜೊತೆ ಜಗಳ ಮಾಡ್ಕೊಂಡ್ರ ಅಂತ ಕಂಟಿ ಹತ್ರ ಕೇಳಿದ್ದಕ್ಕೆ ಕಂಟಿ ಸುಮ್ಮನೆ ಕೂತ್ಕೊತಾನೆ. ಅದಕ್ಕೆ ನಮಗೆಲ್ಲ ಗೊತ್ತು ಅಣ್ಣ, ಹೇಳೋಣ ಅಂತ ಹೇಳಿದ್ದಕ್ಕೆ ಹಾಗಾದರೆ ಇಲ್ಲೆಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ಲ ಅಂತ ಕೇಳ್ತಾಳೆ. ಅದಕ್ಕೆ ಹಾಗಾದರೆ ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿದ್ದಕ್ಕೆ ಯಾಕೆ ಜಗಳ ಮಾಡ್ಕೊಂಡ್ರಿ ಅಂತ ಚಂದನ ಕೇಳಿದ್ದಕ್ಕೆ ಇಲ್ಲ ಅದಕ್ಕೆ ಅವಳು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತಾಳೆ. ನಾನು ಮುಂಚೆ ಒಬ್ಬನೇ ಇದ್ದಾಗಲೇ ತುಂಬಾ ಚೆನ್ನಾಗಿದೆ, ಇವಾಗ ಅವಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಏನು ಅರ್ಥನೇ ಮಾಡ್ಕೊಳ್ಳಲ್ಲ, ಎಲ್ಲ ಆ ಕ್ಷಣಕ್ಕೆ ಆಗಬೇಕು ಅಂತ ಹೇಳ್ತಾಳೆ. ತುಂಬಾ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದ್ದಕ್ಕೆ ಪ್ರೀತಿ ಅಂದ್ರೇ ಹಾಗೆ ಅಲ್ವಾ, ಈಗ 2 ದಿನದಿಂದ ನೀವು ಫೋನ್ ಮಾಡಿಲ್ಲ, ಗ್ಯಾರೇಜ್ಗೆ ಹೋಗಿಲ್ಲ ಅಂದರೆ ಯಾವುದೇ ಹುಡುಗಿಗಾದರೂ ಗಾಬರಿ ಆಗಲ್ವಾ, ಅದೇ ಕಾಳಜಿ ಕೋಪ ಆಗಿ ಹೊರಗಡೆ ಬಂದಿದೆ ಅಷ್ಟೇ, ಅವಳನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲದೂ ಸರಿ ಹೋಗುತ್ತೆ. ಇವಾಗ ಅವಳು ಬಂದಿದ್ದಾಳೆ ಅಲ್ವಾ ಮಾತಾಡೋದಕ್ಕೆ ಅಂತ ಅವಳಿಗೆ ಸತ್ಯ ಅರ್ಥ ಆಗಿದೆ, ಇವಾಗ ಒಂದು ನಿಮಿಷ ನೀವು ಆರಾಮಾಗಿ ಮಾತಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸರಿ ಅದಕ್ಕೆ ಅಂತ ಹೇಳಿ ಅವನಲ್ಲಿಂದ ಹೊರಟೋಗ್ತಾನೆ. ಅದಾದಮೇಲೆ ಮಹಿ ಅದಕ್ಕೆ ನೀವು ಒಂದು ಮಾತಂತ ಹೇಳಿದ್ರೆ ಸಾಕು ಎಲ್ರಿಗೂ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ, ನೀವು ಇರೋದಕ್ಕೆ ಅದಕ್ಕೆ ನಾವು ಮನೆಯಲ್ಲಿ ತುಂಬಾ ಖುಷಿಯಾಗಿರೋದು, ಎಲ್ಲರಿಗೂ ಏನು ಬೇಕು ಬೇಡ ಅಂತ ನೀಟಾಗಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಸರಿ ಸರಿ ಸಾಕು, ಟ್ಯಾಬ್ಲೆಟ್ ತೊಗೊಂಡಿದ್ಯಾ, ಬಾಯಿ ಮುಚ್ಕೊಂಡು ರೆಸ್ಟ್ ಮಾಡು ತರಲೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಕಂಟಿ ಹೊರಗಡೆ ನಿಂತಿರ್ತಾನೆ. ಅಲ್ಲಿ ಹರಿ ಫೋನ್ ಮಾಡ್ತಿರ್ತಾನೆ, ಏನೋ ಮಾಡ್ತಾ ಇದೆಯಾ ಅಂತ ಹೇಳಿದ್ಕೆ ನಿಧಾನಕ್ಕೆ ಮಾತಾಡೋ ಅಂತ ಹೇಳ್ತಾನೆ ಈ ಕಡೆಯಿಂದ. ಸರಿ ಆಯಿತು, ನಾನು ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಮನೆ ಲಾಕಿಗೆ ಮಾಡಿಬಿಟ್ಟಿರಾ ಇದಕ್ಕೆ ಏನು ಹೊಸದಾಗಿ ಇವಾಗ ಬಾಡಿಗೆ ಬಂತ ಅಂತ ಹೇಳಿದೆ. ಕಣೋ, ಕಸ್ಟಮರ್ನ ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಿ ಬರೋ ಅಷ್ಟರೊಳಗಡೆ ಟೈಮ್ ಆಗುತ್ತೆ, ಅದಕ್ಕೇ ನಾವು ಬರೋದ್ರೊಳಗೆ ಡೋರ್ ಏನು ಲಾಕ್ ಮಾಡ್ಕೋಬೇಡಿ ಆಯಿತಾ, ಏನಾದರೂ ಡೋರ್ ಲಾಕ್ ಮಾಡ್ಕೊಂಡಿದ್ರೆ ಬಂದು ಎಲ್ಲರನ್ನೂ ಎಬ್ಬಿಸ್ತೀನಿ, ಮಲ್ಗೋಗಿ ಬಿಡಲ್ಲ ಆಯಿತಾ ಅಂತ ಹೇಳಿದ್ದಕ್ಕೆ ನಮ್ಮ ಮನೆ ಡೋರ್ ಯಾವಾಗಲೂ ಲಾಕ್ ಆಗುತ್ತೆ, ಸುಮ್ಮನೆ ಓವರಾಗೆಲ್ಲ ಥಿಂಕ್ ಮಾಡಬೇಡ ಬಪ್ಪ ಅಂತ ಹೇಳಿದ್ದಕ್ಕೆ ಯಾರಿಗೆ ಗೊತ್ತು ನನ್ನ ಹಣೆ ಬರ ಸರಿ ಇಲ್ಲ ಅಂದರೆ ಎಲ್ಲದೂ ಆಗುತ್ತೆ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಓವರಾಗೆಲ್ಲ ರಿಯಾಕ್ಟ್ ಮಾಡಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಬಾ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಹರಿನೂ ಆಯಿತು ಅಂತ ಫೋನ್ನ ಕಟ್ ಮಾಡ್ತಾರೆ. ಎಲ್ಲರೂ ಊಟ ಕೂತ್ಕೊತಾ ಇರ್ತಾರೆ. ಹರಿ ಇನ್ನೂ ಬಂದಿರಲ್ಲ. ಹರಿಗೋಸ್ಕರ ಚಂದನ ವೆಯ್ಟ್ ಮಾಡ್ತಾ ಇರ್ತಾಳೆ. ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.